ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವೀಡಿಯೋನ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೊಂದು ಮನಿ ಸೇವಿಂಗ್ ಟಿಪ್ಸ್ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತೇ ಇದೆ ಹೇಗೆಲ್ಲ ಮನಿ ಸೇವಿಂಗ್ ಟಿಪ್ಸ್ನ ನಾನು ಈ ಹಿಂದಿನ ವೀಡಿಯೋದಲ್ಲಿ ಹೇಳಿರೋದು. ಸೊ ಅದೇ ರೀತಿ ಇವತ್ತು ಒಂದು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಏನಪ್ಪ ಇದು ಮನಿ ಸೇವಿಂಗ್ ಟಿಪ್ಸ್ ಅಂತ ಅಂದರೆ, ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಕೈಯಲ್ಲಿ ಎಷ್ಟೇ ದುಡ್ಡಿದ್ರೂ ಹೆಣ್ಮಕ್ಳು ಸ್ವಲ್ಪ ಕಂಟ್ರೋಲಿಂಗಾಗಿ ನಾವು ಖರ್ಚು ಮಾಡಬೇಕು ಅಂತ ಅಂದ್ಕೋತೀವಿ. ಆದರೆ ಹೊರಗೆ ಹೋದ್ಮೇಲೆ ಖರ್ಚು ಮಾಡುವಂತಹ ಪರಿಸ್ಥಿತಿ ಬಂತು ಅಂತ ಅಂದಾಗ ಯೋಚನೆ ಮಾಡದೆ ತೆಗೆದು ಕೊಟ್ಟೇ ಬಿಟ್ಟಿರ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಅದನ್ನು ಫೇಸ್ ಮಾಡೋದು ಅನ್ನೋದನ್ನ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಸೊ ಬನ್ನಿ, ಹೇಗೆ ಹಣವನ್ನು ಖರ್ಚು ಮಾಡೋದನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಹೊರಗಡೆ ಹೋಗ್ಬೇಕಾದ್ರೆ ಒಂದು ಲೈನ್ ಅಂತಲೇ ಹಾಕ್ಕೊಂಡಿರ್ತೀವಿ, ಇಷ್ಟೇ ಖರ್ಚು ಮಾಡಬೇಕು, ಇಷ್ಟು ದುಡ್ಡನ್ನೇ ಇಟ್ಕೊಂಡಿರಬೇಕು. ಕೆಲವರಂತೂ ಕ್ಯಾಶ್ನೇ ಇಟ್ಕೊಳ್ಳಲ್ಲ. ಕ್ಯಾಶ್ ಇಟ್ಕೊಂಡ್ರೆ ಖರ್ಚಾಗುತ್ತೆ, ನೋಡೋಣ ಆ ಥರ ಎಮರ್ಜೆನ್ಸಿ ಬಂತು ಅಂದರೆ ಫೋನ್ಪೇನೋ ಗೂಗಲ್ ಪೇನೋ ಮಾಡಿದ್ರೆ ಆಯಿತು ಅಂತ ಅಂದ್ಕೊತೀವಿ. ಸೊ ಇಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಅಂತಹ ಸಂದರ್ಭ ಬಂತು ಅನ್ನುವಾಗ ಅಂತ ಅಂದರೆ, ಸೊ ನಮಗೆ ಯಾವುದು ಬೇಕು, ನಾವು ಒಂದು ತಗೊತಾ ಇರೋ ಒಂದು ವಸ್ತು ಇಂಪಾರ್ಟೆಂಟಾ ನಮಗೆ ಅನ್ನೋದನ್ನ ಫಸ್ಟು ನಾವು ಚೆಕ್ ಮಾಡ್ಕೋಬೇಕು. ಹೌದು ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ಅದನ್ನು ನಾವು ನೆಕ್ಸ್ಟ್ ಬಂದು ತೊಗೊಬಹುದಾ ಅನ್ನೋದನ್ನ ನೆಕ್ಸ್ಟು ನಾವು ಅನಲೈಸ್ ಮಾಡ್ಕೋಬೇಕು. ಸೊ ಮನೆಗೆ ಹತ್ರ ಇದೆಯಾ ಅಥವಾ ನಮಗಾಗುತ್ತಾ ಅದನ್ನು ತೊಗೊಳ್ಳೋದಕ್ಕೆ ಅಂತ ಅನಲೈಸ್ ಮಾಡಬೇಕು. ವಿ ಕ್ಯಾನ್ ಅಂತ ನಿಮ್ಮ ತಲೆಗೇನಾದ್ರು ಬಂತು ಅನ್ನೋ ಆಗಿದ್ದರೆ ಅದನ್ನು ಅಲ್ಲೇ ಬಿಟ್ಬಿಡಿ, ನಾವು ತೊಗೋಬೋದು. ಇವಾಗ ದುಡ್ಡಿದ್ರೂ ಇನ್ನೊಂದಿದೆ ಅಂತ ನೆಕ್ಸ್ಟ್ ಪಾಯಿಂಟ್ ಬಂತು ಅಂದರೆ, ಒಂದಿದೆ ಇನ್ನೊಂದು ತೊಗೊಳಕ್ಕೆ ನಾವು ಹೋಗ್ತೀವಿ. ಸೊ ಹಳೆಯದು ಯಾವುದು ಒಂದಿದೆಯಲ್ಲ ಅದು ಚೆನ್ನಾಗಿದೆಯಾ ಅನ್ನೋದನ್ನ ನಾವು ನೆಕ್ಸ್ಟು ನೋಡಬೇಕಾಗತ್ತೆ. ಸೊ ಓಕೆ ಚೆನ್ನಾಗಿಲ್ಲ ಅಂತ ಅನ್ನುವಂತಹ ಟೈಮಲ್ಲಿ ನಾವು ಅದನ್ನು ತಗೊಳ್ಳೋದು ಉತ್ತಮ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಇದಿಷ್ಟನ್ನು ನಾವು ತಲೆಯಲ್ಲಿ ಇಟ್ಕೊಂಡು ನಾವೊಂದು ಒಂದು ಐಟಮ್ನ ಪರ್ಚೇಸ್ ಮಾಡೋದು ಉತ್ತಮ ಅನ್ನೋದು ನನ್ನ ಒಂದು ಸಜೆಷನ್. ಮನಿ ಸೇವಿಂಗ್ ಟಿಪ್ಸಲ್ಲಿ ಈ 3 ಪಾಯಿಂಟ್ಗಳು ನಿಮ್ಮ ತಲೆಯಲ್ಲಿದ್ದರೆ ಆರಾಮ್ಸೆ ನೀವು ಎಲ್ಲೇ ಹೋದ್ರೂ ಏನೇ ಒಂದು ವಸ್ತು ತೊಗೋಬೇಕಾದ್ರೂ ಕೂಡ ನಿಮ್ಮ ಮೈಂಡನ್ನು ನೀವು ಸೆಟ್ ಮಾಡಿಕೊಂಡು ತೊಗೋಬೋದು. ಹಾಗೆ ಸುಮಾರು ಹಣವನ್ನು ಕೂಡ ಉಳಿಸ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಐ ಥಿಂಕ್ ನಿಮಗೆ ಈ ಒಂದು ಟಿಪ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು.